ಹೊಡೀರಿ ಹಲಿಗಿ ಎಲ್ಲಾರ್ಕಿಂತ ಜಾಸ್ತಿ ಪರ್ಸಿರೋದು ನಮ್ದ. ಪಂತ್, ರಾಹುಲ್ ಎಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲಾರು ನಮ್ಗೆ. ನಾ ಬಿಟ್ಟ ಮೇಲೆ ಇನ್ನೊಬ್ರು ತಗೋಬೇಕು ಗೊತ್ತಾತನ. ಅದ್ರಾಗ 4 RTM ಅದಾವ. ಅವನವನು ಎಲ್ಲಾರು ನಮ್ಮ ಟೀಮಿಗೆ ಬರ್ತಾರೆ ಇನ್ನು ಮೇಲೆ. ಏನ್ರಿ ರಿಕಿ ಪಾಟಿಂಗ್ ಸರ, ಎಲ್ಲಾರನು ಬಿಟ್ರಿ, ಆ ಇಬ್ರು ಹುಡುಗರ್ನ ಯಾಕೆ ತೊಗೊಂಡ್ರಿ? ಅವ್ರನ್ನೂ ಬಿಟ್ಟು ಬಿಡೋಕಿಲ್ಲ. ನಿಮ್ಮ ಟೀಮ್ದು ಹಣೆ ಬರತ್ತಪ್ಪ. ಪ್ರತಿ ಸಲ ನಿಮ್ಮ ಟೀಮ್ನಾಗ ಇರೋದೆಲ್ಲ ಹಿಂಗೆ. ಭಾಳ ಎಲ್ಲಾರನ್ನ ಆಪ್ಷನ್ ಬಿಡ್ತೀರಿ, ಆಮೇಲೆ ಖರೀದಿ ಮಾಡ್ತೀರಿ. ನೋಡಿಲ್ಲ ನೀವು ಪ್ಲೇಯರ್ಸ್ ಎಲ್ಲ ತೊಗೊಂಡಾಗ ನಿಮ್ಮ ಟೀಮ್ ಮಸ್ತ್ ಕಾಣ್ತೈತಿ, ಬಟ್ ಪರ್ಫಾರ್ಮೆನ್ಸ್ ಬರೋದೇ ಇಲ್ಲ. 0-0-0. ಓಹ್, ನೀವೇನ್ರಿ ಎಲ್ಲ 6 ಪ್ಲೇಯರ್ನು ರಿಟರ್ನ್ ಮಾಡ್ಕೊಂಡ್ರಿ. 5-6 ಸಲ ಕಪ್ ಗೆದ್ದಿರಿ. ನೀವು ರಿಟರ್ನ್ ಮಾಡಿದ್ದು 3 ಪ್ಲೇಯರ್ಸ್. ಅದ್ರಾಗ ನಿಮ್ಮ ಟೀಮ್ನಾಗ ಕಿಂಗ್ ಕೊಹ್ಲಿ ಇರಲಿಲ್ಲ ಅಂದ್ರೆ ನಿಮ್ಮದು 2 ರಿಟರ್ನ್ ಅಷ್ಟೇ. ಕೊಹ್ಲಿ ಅಣ್ಣಾರ ಆಪ್ಷನ್ ಬಂದಿದ್ರೆ ಅವ್ರಿಗೆ ಅದಕ್ಕಿಂತ ಜಾಸ್ತಿ 4 ಖರೀದಿ ಮಾಡ್ತಿದ್ದೆ. ಏನಿಲ್ಲ ಬಿಡ್ರಿಪ್ಪ, ನಾವು ನಿಮ್ಗಚನ ನಮ್ಮ ಟೀಮ್ನಾಗೂ ಯಾರು ಪರ್ಫಾರ್ಮೆನ್ಸ್ ಮಾಡಿಲ್ಲ, ಅದಕ್ಕೆ ಎಲ್ಲಾರನ್ನೂ ಬಿಟ್ಟಿವಿ. ನಿಮ್ಮನ್ನು ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ಇರೋದು ನಮ್ದ 83 ಕೋಟಿ ಐತಿ. ನೀವು ಪಂತ್ ತಗೋರಿ, ನಾವು ರಾಹುಲ್ ತಗೋತೀವಿ. ನೀವು ಇಶಾನ್ ಕಿಶನ್ ತಗೋರಿ, ನಾವು ಡಿಕಾಕ್ ಜಾಸ್ ಬಟ್ಲರ್ನ ತಗೋತೀವಿ ಅಷ್ಟೇ. ರೀ ಎಲ್ಲಾರನು ನೀವ ತಗೊಂಬಿಡ್ರಿ. ನಾವಿಲ್ಲಿ ಅದಕ್ಕೆ ಅದೀವಿ. ನಾವು ಆಪ್ಷನ್ನಾಗ ಬೈ ಮಾಡಾಕ ಬಂದೀವಿ. ನಮ್ಮ ತೆಕ್ಕು 73 ಕೋಟಿ ಪರ್ಸ್ ಐತಿ. ಅದ್ರಾಗ ಆಪ್ಷನ್ನಾಗ ಎಷ್ಟಕ್ಕೊಂದು ಸ್ಟಾರ್ ಪ್ಲೇಯರ್ಸ್ ಬಂದಿರ್ತಾರೆ. ಅವ್ರನ್ನ ಎಲ್ಲಾರನು ನಾವು ತಗೋತೀವಿ ಪಕ್ಕ. ಅದ್ರಾಗ 2 RTM ಅದಾವ. ರಿಷಬ್ ಪಂತ್ನು ಕಡಿಮೆದಾಗ RTM ಮಾಡ್ತೀವಿ ನಾವು, ಬಿಡುದಿಲ್ಲ. ಸಮಾಧಾನ. ನಿಮ್ಮ 3 ಮಂದಿ ಕಡೆ ಪರ್ಸ್ ಐತಿ, ಆದ್ರ ಪ್ಲೇಯರ್ಸ್ ಇಲ್ಲ. ನಮ್ಮ ಕಡೆ ನೋಡ್ರಿ 5 ಮಂದಿ ರಿಟರ್ನ್ ಮಾಡ್ಕೊಂಡಿವಿ. ಅದ್ರಾಗ ನಮ್ಮ ಕಡೆ 69 ಕೋಟಿ ದುಡ್ಡು ಐತಿ. ಈ ಸಲ ನಾವು ಚಲೋ ಟೀಮ್ ಕಟ್ತೀವಿ, ಬಿಡೋದಿಲ್ಲ, ಗ್ಯಾರಂಟಿ. ನೀವೊಬ್ರ 5 ಜನ ರಿಟರ್ನ್ ಮಾಡಿಲ್ರಿ, ನಾವು ಮಾಡೀವಿ. ಅದ್ರಾಗ ನಮ್ಮ ಪರ್ಸ್ ವ್ಯಾಲ್ಯೂನು ನಿಮ್ಮ ಮಟ್ಟ ಐತಿ. ನಾವು ನಿಮ್ಕಿಂತ ಚಲೋ ಟೀಮ್ ಬಿಲ್ಡ್ ಮಾಡ್ತೀವಿ. ಅದ್ರಾಗ ನಮ್ಮ ಕಡೆ ಮ್ಯಾಜಿಕ್ ಬೌಲರ್ ರಶೀದ್ ಅದಾನ. ಹೋದ ಸಲ ಕನ್ಸಿಸ್ಟೆಂಟ್ ಆಗಿ ಆಡಿದ ಸಾಯಿ ಸುದರ್ಶನ್ ಅದಾನ. ಈ ಸಲ ಟೀಮ್ ಚಲೋ ಬಿಲ್ಡ್ ಮಾಡಿ ಇನ್ನೊಂದು ಸಲ ಚಾಂಪಿಯನ್ ಹಾಕಿ. ಚಾಂಪಿಯನ್ ಆಗೋದೇನಾಯ್ತು ತಲಾ ಪಾರ ರೀಸನ್. ಚಾಂಪಿಯನ್ ನಾವ. ಧೋನಿ ಆಡ್ಸೋ ಸಂಬಂಧ ರೋಲ್ ನಂಬರ್ 7 ತಂದಾರ, ಗೊತ್ತೈತಿಲ್ಲೋ. ಧೋನಿ ರಿಟೈರ್ಡ್ ಸಂಬಂಧ BCCI ಮತ್ತು IPL 2 ಸೇರಿ ಹಂಗಾರ ಮಾಡಿ ನಾವು ಚಾಂಪಿಯನ್ ಆಗಂಗೆ ಮಾಡ್ತಾರೆ. ಇದು ಫಿಕ್ಸ್ ತಿಳ್ಕೊರಿ. ಅಷ್ಟೇ ಅಲ್ದ ನಮ್ಗೆ ಚಲೋ ಪ್ಲೇಯರ್ ತಗೋರಿ, ಬೈ ಮಾಡ್ರಿ ಅಂತ ಹೇಳ್ಯಾರ. ಏನ್ರಿ CSK ಅವ್ರ, ನೀವು ಚಾಂಪಿಯನ್ ಹಾಕಿರಿ, ಕನಸು ಕಾಣೋರಿ. ಹೋದ ಸಲ ನಾವು ಚಾಂಪಿಯನ್ ಆಗಿವಿ, ಈ ಸಲನು ನಾವು ಚಾಂಪಿಯನ್ ಹಾಕಿವಿ. ಅದ್ರ ಸಂಬಂಧ ಅನ್ಸೋಡ್ನ್ಯಾಗ ಹರ್ಷಿತ್ ರಾಣಾನ ತೊಗೊಂಡಿವಿ. ಅದು ಅಲ್ದ ಹೋದ ಸಲ ಸಿಕ್ಕಂಗೆ ಆಡಿದ ಸುನೀಲ್ ನಾರಾಯಣನು ಈ ಸಲ ಹಂಗೆ ಆಡ್ತಂತ ಹೇಳ್ಯಾನ. ರಿಂಕು ದಿ ಫಿನಿಷರ್ ಮ್ಯಾಚ್ ಗೆಲ್ಲಿಸ್ತಂತ ಹೇಳ್ಯಾನ. ದೇವರಾಟ ಬಲ್ಲವ್ರು ಯಾರು ಅಂದರು. ನಮ್ಮ ಕಡೆ 51 ಕೋಟಿ ರೂಪಾಯಿ ಐತ್ರಿ. ಅದರಾಗ ಇನ್ನೂ ಮಸ್ತ್ ಪ್ಲೇಯರ್ನ ತಗೋತೀವಿ, ಬಿಡುದಿಲ್ಲ. KKR ಅವ್ರ, ಹೋದ ಸಲ ಮಿಸ್ ಆದ್ರೆ ಬರ್ರಿ, ಇಲ್ಲಾಂದ್ರೆ ನಾವು ಚಾಂಪಿಯನ್ ಆಗ್ತಿದ್ವಿ. ಮಿಸ್ ಆಯ್ತು ಬರ್ರಿ, ಈ ಸಲ ಬಿಡುದಿಲ್ಲ. ಹೆಡ್ ಅದಾನ, NTR ಅದಾನ, ಮತ್ತು ಕ್ಲಾಸನ್ ಅದಾನ. 23 ಕೋಟಿ ಕೊಟ್ಟಿ ನನಗೆ. ಅದು ಅಲ್ದ ನನ್ನ ಪರ್ಸ್ನಾಗ 45 ಕೋಟಿ ಐತಿ. ಒಂದು RTM ಐತಿ. ನಾನು ಚಲೋ ಬೆಡ್ ಮಾಡಿ ಈ ಸಲ ಚಾಂಪಿಯನ್ ಆಗಂಗೆ ಮಾಡ್ತೀನಿ, ಬಿಡುದಿಲ್ಲ. ರೀ ನೀವ್ಯಾರು ಚಾಂಪಿಯನ್ ಆಗೋದಿಲ್ಲ. ಯಾಕಂದ್ರೆ ಈ ಸಲ ಚಾಂಪಿಯನ್ ಏನಾಯಿದ್ರು MI. ಹೋದ ಸಲ ಚಾಂಪಿಯನ್ ಆಗ್ತಿದ್ವಿ, ಯಾಕಾಗಿಲ್ಲ ಅಂತ ನಿಮ್ಗೆ ಗೊತ್ತೈತಿ. ಮನೆಯೊಂದು 3 ಬಾಗಿಲು ಆಗಿತ್ತು. ಆದ್ರೆ ಈ ಸಲ ಹಂಗಿಲ್ಲ. ನಾವು ಎಲ್ಲಾರನ್ನೂ ಒಪ್ಸಿವಿ. ಎಲ್ಲಾರಿಗೆ ಸೈಡ್ನಾಗ ಅಂಬಾನಿ ಇನ್ಕಮ್ ಕೊಡ್ತೀವಿ. ಅದು ಅಲ್ದ ಆಪ್ಷನ್ನಾಗ ಯಾರು ಬರ್ತಾರಲ್ಲ ನಮ್ಮ ಟೀಮಿಗೆ, ಅವ್ರಿಗೂ ಸೈಡ್ನಾಗ ಅಂಬಾನಿ ಇನ್ಕಮ್ ಕೊಡ್ತೀವಿ, ಬಿಡುದಿಲ್ಲ, ಗ್ಯಾರಂಟಿ ಇದೆ. ರೀ MIದವ್ರ, ನೀವು ಒಂದು ಫಸ್ಟ್ ಇರ್ತೀರಿ, ಇಲ್ಲ ಲಾಸ್ಟ್ ಇರ್ತೀರಿ. ಆದ್ರೆ ನಾವು ಹಂಗಲ್ಲ, ಮಿಸ್ಟರ್ ಕನ್ಸಿಸ್ಟೆಂಟ್. ಯಾವಾಗಲೂ ಪ್ಲೇ ಆಫ್ ಹೋಗೋದ್ರಾಗ ಇರ್ತೀವಿ. ನಮ್ಮನ್ನು ಸ್ಟಾರ್ಟಿಂಗ್ ಯಾರೂ ತಡೆಯಲ್ಲ. ನಿಮ್ಗೆ ಗೊತ್ತಿದ್ದಿದ್ದು ಮಾತೈತಿ. ಪರ್ಸ್ 41 ಇದ್ರು 410 ಇದ್ರು ಟೀಮ್ ಹೆಂಗೆ ಬಿಲ್ಡ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ನಮಗೆ. 41ರಾಗ ಯಾವ ಥರ ಟೀಮ್ ಕಟ್ತೀನಿ ನೋಡ್ರಿ. ಬೇಕಾದ್ರೆ ನೀವು ಈ ಸಲ ಹೆಂಗೆ ಚಾಂಪಿಯನ್ ಮಾಡಿರ್ತೀನಿ ನಮ್ಮ ಟೀಮ್ ನೋಡ್ರಿ. ಎಲ್ಲ ಟೀಮ್ಗಳು ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಇದು ಸೀಸನ್ 18 ಐತಿ. ನಾನು ಲಕ್ಕಿ ನಂಬರ್ ಐತಿ. ಹೋದ ಸಲ 0%ಇಂದ 100% ಆಗ್ಬೇಕಂತಿತ್ತಂದ್ರೆ ಅದ್ರಾಗ ಲಾಸ್ಟ್ ಮ್ಯಾಚ್ನಾಗ 18 ರನ್ ಡಿಪೆಂಡ್ ಮಾಡೋದಿತ್ತು. ನಾವು
ಅದನ್ನು ಡಿಪೆಂಡ್ ಮಾಡಿ ಗೆದ್ದೀವಿ. ಅದ್ರಾಗ ನಮ್ಮ ಕಡೆ ಪರ್ಸು ಜಾಸ್ತಿ ಐತಿ. ಏನಂತೀರಿ? ಇದು ಕೊಹ್ಲಿ ಸೀಸನ್ ಐತಿ. ಈ ಸಲ ಚಾಂಪಿಯನ್ ಆಗೋದು RCBನೇ ಐತಿ. ನೀವು ಯಾರೂ ಆಗೋದಿಲ್ಲ. ಡೌಟ್ ಇತ್ತಪ್ಪ ಅಂದ್ರೆ ವಿಡಿಯೋ ನೋಡೋ ಅನ್ನಗಳನ್ನ ಕೇಳ್ರಿ. ವಿಡಿಯೋ ನೋಡೋ ಅನ್ನಗಳ ಇದು ಕೇವಲ ಕಾಮಿಡಿಯಾಗಿ ಮಾತ್ರ. ಯಾರೂ ಸೀರಿಯಸ್ ಆಗಬೇಡ್ರಪ್ಪ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿರಿ. ಹಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಅದು ಮಾಡಿರಿ. ಸಣ್ಣ ಹುಡುಗದೀನಿ, ಈಗ ಮಾಡಾತೀನಿ ಪ್ಲೀಸ್. Okay.